ಕನ್ನಡ ಸೇನೆ ಕರ್ನಾಟಕ ವೇದಿಕೆಯ ವತಿಯಿಂದ ಆಯೋಜಿಸಿದ್ದ ಇಂದಿನ ಶಿಕ್ಷಣದಲ್ಲಿ ದೇಶದ ಪ್ರಗತಿಯ ಚಿಂತನೆ ಎಂಬ ವಿಚಾರ ಸಂಕಿರಣವನ್ನು ಮಾಜಿ ಸಚಿವ ಹಾಗೂ ಬಿಜೆಪಿ ನಾಯಕ ಎನ್ ಮಹೇಶ್ ಮಂಡ್ಯದಲ್ಲಿ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್, ಜಿಲ್ಲಾಧ್ಯಕ್ಷ ಎಚ್ಸಿ ಮಂಜುನಾಥ್, ಮನೋಜವಂ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಡಿಆರ್ ಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಎನ್ ಮಹೇಶ್ ನಿರುದ್ಯೋಗ ಪ್ರಮಾಣ ತಗ್ಗಿಸಲು ಶಾಲಾ ಶಿಕ್ಷಣದಲ್ಲಿ ಕಂಪ್ಯೂಟರ್, ಇಂಗ್ಲಿಷ್ ಹಾಗೂ ಕೌಶಲ್ಯಾಧಾರಿತ ಶಿಕ್ಷಣವನ್ನು ನೀಡುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಸರ್ಕಾರಿ ಉದ್ಯೋಗ ಫೈನ್ ಹೋಗು, ಖಾಸಗಿ ಉದ್ಯೋಗಕ್ಕೆ ಹೋಗ್ತೀಯಾ ಫೈನ್ ಹೋಗು, ಎರಡೂ ಆಗಿಲ್ವಾ ಸ್ವಯಂ ಉದ್ಯೋಗ ಮಾಡುವಂತ ಸಾಮರ್ಥ್ಯವನ್ನು ಆ ಮಗುವಿಗೆ ಕಲಿಸಿದಾಗ ಮಾತ್ರ ಶಿಕ್ಷಣ ಮೂಲ ಉದ್ದೇಶ ಸಾಧ್ಯ. ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರ ಹೆಚ್ಚಿನ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಕನ್ನಡಕ್ಕೆ ಸೂಕ್ತ ಸ್ಥಾನಮಾನ ಸಿಗುವ ನಿಟ್ಟಿನಲ್ಲಿ ದೃಢವಾದ ಭಾಷಾ ನೀತಿಯನ್ನು ರೂಪಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇಡೀ ರಾಜ್ಯದಲ್ಲಿ ಸುದ್ದಿ ಒಂದು ಕನ್ನಡದ ವಾತಾವರಣ ಪ್ರಾಮಾಣಿಕವಾಗಿ ಮಾಡುತ್ತೆ. ಆದರೆ ಒಂದು ಅಸ್ತಿತ್ವ ಇಲ್ಲದ ಒಂದು ಕನ್ನಡದ ಪ್ರಾಧಿಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮಲೆ 1 ರಿಂದ 6ನೇ ತರಗತಿಯವರೆಗೆ ಕನ್ನಡವನ್ನು ಕಡ್ಡಾಯವಾಗಿ ಪಠ್ಯಕ್ರಮದಲ್ಲಿ ಕಲಿಸಬೇಕಾಗಿದೆ ಎಂದು ತಿಳಿಸಿದರು. ಶಿಕ್ಷಣ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಕುರಿತು ನಮ್ಮ ಜನಗಳಲ್ಲಿ ಒಂದು ಎಚ್ಚರಿಕೆ ಮೂಡಿಸಬೇಕಾದಂಥ ಕೆಲಸ ಬಹಳ ಅಗತ್ಯ. ನಾವೇನಂದ್ರೆ ಏನು ಸರ್ಕಾರ ಏನು ಮಾಡ್ತದೆ ಅದರ ಹಿಂದೆ ಹೋಗ್ತಾ ಇದೆ, ಅದಲ್ಲ. ಅದು ಒಂದು ಕ್ಷಣ ನಿಂತು ನಮ್ಮ ಅಭಿವೃದ್ಧಿಯ ಬಗೆಗೆ ಮರು ಯೋಚನೆ ಮಾಡಬೇಕು.